ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ಲ ಸರಿ ಹೋಗೋವರೆಗೂ ಅಶ್ವಿನಿನ ನಮ್ಮ ಮನೆ ಕರ್ಕೊಂಬರೋಣ ಅಂತ. ದಯವಿಟ್ಟು ನೀವು ಇದಕ್ಕೆ ಬೇಡ ಅನ್ಬಾರ್ದು. ಅದೇಗೋ ಹೀಗಾಗತ್ತೆ. ಮದುವೆ ಮಾಡಿ ಕಳಿಸ್ಕೊಟ್ಟಿದೀವಿ, ಈಗ ಅವಳನ್ನ ಕರ್ಕೊಂಡು ಬಂದು ಮನೇಲಿ ಇಟ್ಕೊಂಡ್ರೆ ಅವಳ ಗಂಡ ಏನ್ ಅನ್ಕೊಳ್ಳಲ್ಲ, ಅವ್ರ ಮನೆಯವರೆಲ್ಲ ಏನ್ ಅನ್ಕೊಳ್ಳಲ್ಲ, ನೋಡಿದ 4 ಜನ ಏನ್ ಅನ್ಕೊಳ್ಳಲ್ಲ. ದೊಡ್ಡವರಾದ ನಾವು ಇದ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ? ಹೌದಜ್ಜಿ, ನೀವು ಹೇಳ್ತಾ ಇರೋದೆಲ್ಲ ಸರಿ ಇದೆ. ನಾನೆಲ್ಲ ನೋಡ್ಕೋತೀನಿ. ಅಶ್ವಿನಿ ಅತ್ತೆಯವ್ರ ಮನೆ ಹತ್ರ ನಾನು ಮಾತಾಡ್ತೀನಿ. ಎಲ್ಲಾರನ್ನೂ ಒಪ್ಪಿಸಿ ನಾನು ಅವಳನ್ನ ಕರ್ಕೊಂಬರ್ತೀನಿ. ನೀವು ಹೂ ಅನ್ನಿ ಸಾಕು, ಮಿಕ್ಕಿದೆಲ್ಲ ನಾನು ನೋಡ್ಕೋತೀನಿ. ಸರಿನಪ್ಪ, ನೀನ್ ಇಷ್ಟ ಹೇಳ್ತಿದ್ಯಾ ಅಂದಾಗ ಇನ್ನು ನಾನೇನು ಹೇಳಲ್ಲ. ನಿನ್ನ ಮನ್ಸಿಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡು. ಥ್ಯಾಂಕ್ಸ್ ಅಜ್ಜಿ. ಮೆಹಬೂಬ್ ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಭೂಮಿಕಾ ಅಕ್ಕ, ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿ ಹೇಗಿದ್ದೀರಾ ಶಾಂತಣ್ಣ? ಎಲ್ಲ ನಿಮ್ಮ ಆರೈಕೆ, ಚೆನ್ನಾಗಿದ್ದೀವಿ. ಮಕ್ಕಳೆಲ್ಲ ಹೇಗಿದ್ದಾರೆ ಆಶ್ರಮದಲ್ಲಿ? ಎಲ್ಲರೂ ಚೆನ್ನಾಗಿದ್ದಾರಮ್ಮ. ಅಯ್ಯೋ, ಇಲ್ಲೇ ನಿಂತು ಮಾತಾಡ್ಸಿದ್ದೀನಿ. ಬನ್ನಿ ಒಳಗೆ ಬನ್ನಿ. ಇನ್ನೊಂದು ಸ್ಟೆಪ್ ಅಷ್ಟೇ. ಬನ್ನಿ. ನಮಸ್ಕಾರ. ನಮಸ್ತೆ ಸಾಹೇಬ್ರಿಗೆ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀರಿ, ಬನ್ನಿ. ಸಿಸ್ಟರ್, ಇವ್ರು ಮತ್ತೆ ಯಾಕೆ ಬಂದ್ರು ಸಿಸ್ಟರ್? ನಮಸ್ತೆ ಸರ್, ಹೇಗಿದ್ದೀರಿ? ಬನ್ನಿ, ಕೂತ್ಕೊಳ್ಳಿ. ನಮಸ್ಕಾರ. ನಮಸ್ತೆ ಅಮ್ಮ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿದ್ದೀವಿ ಅಮ್ಮ. ಕೂತ್ಕೊಳ್ಳಿ. ಇನ್ನೇನಕ್ಕೆ ಡೊನೇಷನ್ಗೋಸ್ಕರ ಬಂದಿರಬೇಕು. ಮತ್ತೆ ಎಲ್ಲ ಹೇಗೆ ನಡೀತಿದೆ? ಎಲ್ಲ ಚೆನ್ನಾಗಿದೆಯಮ್ಮ, ಆದರೆ ನೀನೇನು ಆ ಕಡೆ ಬಂದೇ ಇಲ್ಲ. ಅದು ಈಗಷ್ಟೇ ಮದುವೆ ಆಗಿದೆಯಲ್ಲ, ಒಂಚೂರು ಕೆಲ್ಸಗಳಿತ್ತು. ನಾನು ಬರೋಣ ಅಂತಿದ್ದೆ, ಅಷ್ಟರಲ್ಲಿ ನೀವೇ ಬಂದರೆ ನನಗಂತೂ ತುಂಬ ಖುಷಿ ಆಯಿತು. ಮಕ್ಕಳೆಲ್ಲ ಹೇಗಿದ್ದಾರೆ? ಹೇಮಂತ ಅವ್ನ ಕಾಲು ಏಟ್ ಮಾಡ್ಕೊಂಡಿದ್ನಲ್ಲ, ಈಗ ಪರವಾಗಿಲ್ಲ, ವಾಸಿ ಆದ್ನ? ಓಡಾಡ್ತಿದ್ದಾನ ಈಗ? ತೊಂದರೆ ಏನಿಲ್ಲಮ್ಮ, ಸ್ವಲ್ಪ ನಿಧಾನಕ್ಕೆ ಓಡಾಡ್ತಾ ಇದ್ದಾನೆ ಅಷ್ಟೇ. ಆದಷ್ಟು ಬೇಗ ಸರಿ ಹೋಗ್ತಾನೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಅಷ್ಟಾದರೆ ಸಾಕು. ಪಾಪ ಲಾಸ್ಟ್ ಟೈಮ್ ನೋಡಿದಾಗ ತುಂಬ ನೋವಲ್ಲಿದ್ದ. ಮಕ್ಕಳಿಗೆ ಏನಾದರೂ ಆದರೆ ನೋಡೋಕ್ಕಾಗಲ್ಲ. ಧನುಷಾ ಯಾವುದೋ ಸಿಂಗಿಂಗ್ ರಿಯಾಲಿಟಿ ಶೋ ಅಲ್ಲಿ ಆಡಿಷನ್ ಕೊಡೋಕೆ ಹೋಗ್ಬೇಕು ಅಂತಿದ್ಲಲ್ಲ, ಏನಾಯ್ತು? ಹೋಗೋದ್ಲಾ? ಸೆಲೆಕ್ಟ್ ಆಗಿದ್ದಾಳೆ. ಪ್ರೋಗ್ರಾಮ್ ಇನ್ನೇನು ಸ್ವಲ್ಪ ದಿವಸದಲ್ಲೇ ಶುರು ಆಗುತ್ತೆ. ಓ ವಾವ್, ದಟ್ಸ್ ಅಮೇಜಿಂಗ್. ನನ್ನ ಕಡೆಯಿಂದ ಅವಳು ಕಂಗ್ರ್ಯಾಚುಲೇಷನ್ಸ್ ಮತ್ತೆ ಆಲ್ ದ ಬೆಸ್ಟ್ ಅಂತ ಹೇಳಿ. ಅವಳಿಗೋಸ್ಕರ ನಾನು ರಿಯಾಲಿಟಿ ಶೋ ನೋಡ್ತೀನಿ. ಆಯ್ತಮ್ಮ, ಹೇಳ್ತೀನಿ. ಈಗ ನಾವು ಬಂದಿದ್ದೇನಕ್ಕೆ ಅಂದರೆ, ಸಿಸ್ಟರ್, ನೀನು ಹೇಳ್ದಂಗೆ ಡೊನೇಷನ್ಗೆ ಪೀಟಿಗೆ ಹಾಕ್ತವ್ರೆ. ಕ್ಷಮಿಸಮ್ಮ ಭೂಮಿ, ಬರೋದೇನೋ ಬಂದ್ಬಿಟ್ಟಿದ್ದೀವಿ, ಆದರೆ ಇದನ್ನು ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಅರೆ ಪ್ಲೀಸ್, ಏನು ಅಂತ ಹೇಳಿ, ಸಂಕೋಚ ಪಡಬೇಡಿ. ನಮ್ಮ ಸ್ಕೂಲ್ ಮಕ್ಕಳು ರೂಮ್ ಇತ್ತಲ್ಲಮ್ಮ, ಹಾ, ಮೊನ್ನೆ ಮಳೆ ಬಂದಾಗ ಆ ಪೋರ್ಷನ್ ಎಲ್ಲ ಬಿದ್ದೋಯ್ತು. ಅಯ್ಯೋ ದೇವ್ರೆ. ಈ ವಿಷಯ ನಿಂಗೆ ಹೇಳಬಾರ್ದು ಅಂತಿದ್ವಿ, ಆದರೆ ಹೊಸ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಫಂಡ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಡೊನೇಷನ್ ಕೊಡ್ಸೋಕ್ಕಾಗತ್ತಾ ಅಂತ ಕೇಳೋದಕ್ಕೆ ಬಂದ್ವಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.